ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸರಿಸುಮಾರು 14.8 ಕೆಜಿ ಚಿನ್ನವನ್ನ ನಿಯಮ ಬಾಹಿರವಾಗಿ ದುಬೈನಿಂದ ತಂದ ಆರೋಪ ಈಕೆ ಮೇಲಿರೋದು. ಸದ್ಯಕ್ಕೆ ಈಕೆಯನ್ನು ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ದುಬೈನಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ಆರೋಪದ ಅಡಿಯಲ್ಲಿ ಡಿಆರ್ಐ ಟೀಮ್ನಿಂದ ನಟಿ ರನ್ಯಾ ರಾವ್ ವಿಚಾರಣೆ ಮುಂದುವರೆದಿದೆ. 14.5 ಕೆಜಿ ಚಿನ್ನದೊಂದಿಗೆ ನಟಿಯನ್ನ ಕರೆತಂದು ವಿಚಾರಣೆ ನಡೆಸುತ್ತಿದ್ದಾರೆ ಪೊಲೀಸರು. ಎಚ್ಬಿಆರ್ ಲೇಔಟ್ನಲ್ಲಿರುವ ಕಚೇರಿಯಲ್ಲಿ ರನ್ಯಾಗೆ ವಿಚಾರಣೆಗೆ ಒಳಪಡಿಸಲಾಗಿದೆ. ನಿನ್ನೆ ರಾತ್ರಿ ರನ್ಯಾರನ್ನ ವಶಕ್ಕೆ ಪಡೆದಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹೇಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹೇಶ್. ಚಿನ್ನವನ್ನ ನಿಗದಿತ ಪ್ರಮಾಣದಲ್ಲಿ ತರಬಹುದು, ಅದನ್ನ ಮೀರಿ ತಂದ್ರೆ ನಿಯಮ ಬಾಹಿರ. ಇದಿಷ್ಟೇನಾ ಈಕೆ ಮೇಲಿರೋ ಆರೋಪ ಅಥವಾ ಸ್ಮಗ್ಲಿಂಗ್ ಆ ರೀತಿಯಾದ ಗಂಭೀರ ಆರೋಪ, ಅನುಮಾನ ಏನಾದ್ರೂ ಕಾಡ್ತಾ ಇದೆಯಾ? ಖಂಡಿತವಾಗ್ಲೂ ಸದ್ಯಕ್ಕೆ ನಿಯಮ ಮೀರಿ ತಂದಿರುವಂತ ಆರೋಪ ಕೇಳಿ ಬಂದಿದೆ. ಆದ್ರೆ ನಿಯಮ ಮೀರಿ ತರುವುದನ್ನ ಸ್ಮಗ್ಲಿಂಗ್ ಅಂತಾನೆ ಒಂದು ಇನ್ವೆಸ್ಟಿಗೇಷನ್ ಅಂದ್ರೆ ಅಪರಾಧಿಕ ಭಾಷೆಯಲ್ಲಿ ಕರೀತಾರೆ. ಯಾಕಂದ್ರೆ ನಿಯಮ ಮೀರಿ ಏನಾದ್ರೂ ಅವ್ರು ತಂದಿಲ್ಲ ಅನ್ನೋದಾದ್ರೆ ಅದಕ್ಕೆ ಏನಾದ್ರೂ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಇದ್ರೆ ಅವರು ಈ ರೀತಿಯಾಗಿ ಮುಚ್ಚಿಟ್ಕೊಂಡು ತರುವಂತ ಅವಶ್ಯಕತೆ ಕೂಡ ಇರ್ತಿರ್ಲಿಲ್ಲ. ಯಾವ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಅಕ್ರಮವಾಗಿ ಚಿನ್ನವನ್ನ ಸಾಗಾಣಿಕೆ ಮಾಡ್ತಾನೆ ಅದನ್ನ ಸ್ಮಗ್ಲಿಂಗ್ ಅಂತಲೇ ಈ ಒಂದು ಭಾಷೆಯಲ್ಲಿ ಕರೀತಾರೆ. ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಆ ಒಂದು ಹಿನ್ನೆಲೆಯಲ್ಲಿಯೇ ಆಕೆಯನ್ನ ನಟಿಯನ್ನ ಅರೆಸ್ಟ್ ಮಾಡಿ ಈಗಾಗಲೇ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸುಮಾರು 14.8 ಕೆಜಿ, ಇದು ಅಷ್ಟು ಕಮ್ಮಿ ಕೂಡ ಅಲ್ಲ, ಸುಮಾರು 10 ಕೋಟಿಗೂ ಹೆಚ್ಚು ಅಧಿಕ ಮೌಲ್ಯದ ಒಂದು ಚಿನ್ನಾಭರಣ ಆಗಿರುತ್ತೆ. ಹೀಗಾಗಿ ಅಷ್ಟು ಮೌಲ್ಯದ ಚಿನ್ನಾಭರಣನ ವಿತೌಟ್ ಡಾಕ್ಯುಮೆಂಟ್ ಸೇರ್ಕೊಂಡು ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಇದು ಎಲ್ಲೊಂದ್ ಕಡೆ ಸ್ಮಗ್ಲಿಂಗ್ ಮಾಡ್ತಿರುವಂತ ಅನುಮಾನ ಸದ್ಯಕ್ಕೆ ಅಧಿಕಾರಿಗಳಿಗೆ ಮೂಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಚಿನ್ನವನ್ನ ಎಲ್ಲಿಂದ ತರಲಾಗಿದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಆಕೆ ಬಳಿ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ದಾಖಲೆಗಳಿದೆ, ಆ ದಾಖಲೆಗಳೇನ್ ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅಥವಾ ಎಲ್ಲಿಂದ ಆ ಒಂದು ಚಿನ್ನಗಳನ್ನ ತಂದಿದ್ದಾರೆ, ದುಬೈನಲ್ಲಿ ಯಾರನ್ನ ಇವರು ಕಾಂಟ್ಯಾಕ್ಟ್ ಮಾಡಿದ್ರು, ಮತ್ತೆ ಯಾವಾಗ ದುಬೈಗೆ ಇವರು ಹೋಗಿ ಬರ್ತಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ಇದ್ದಂತಹ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಪಡೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇವರ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತ ಅಂದ್ರೆ ದುಬೈಗೆ ಈ ಬಾರಿ ಹೋಗಿ ಬರೋದ್ರೆ ದೊಡ್ಡದು ಯಾರೆಲ್ಲ ಜೊತೆಗೆ ಇವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಯಾರನ್ನ ಮೀಟ್ ಆಗಿದ್ದಾರೆ ಅವರ ಬಗ್ಗೆಯೂ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಇವರ ಮೇಲೆ ಸ್ಮಗ್ಲಿಂಗ್ ಮಾಡಿರುವಂತ ಅನುಮಾನ ಇದೆ. ಹೀಗಾಗಿ ಸ್ಮಗ್ಲಿಂಗ್ ಏನಾದ್ರು ಮಾಡ್ತಿದೆಯಾ, ಇದರಿಂದ ಒಂದು ದೊಡ್ಡ ಜಾಲ ಏನಾದ್ರು ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ನಡೆಸುವಂತ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡ್ತಿದ್ದಾರೆ. ಸ್ಮಿತಾ, ಧನ್ಯವಾದ ಮಹೇಶ್ ಮಾಹಿತಿಗಾಗಿ. ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸರಿಸುಮಾರು 14.8 ಕೆಜಿ ಚಿನ್ನವನ್ನ ನಿಯಮ ಬಾಹಿರವಾಗಿ ದುಬೈನಿಂದ ತಂದ ಆರೋಪ ಈಕೆ ಮೇಲಿರೋದು. ಸದ್ಯಕ್ಕೆ ಈಕೆಯನ್ನು ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ದುಬೈನಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ಆರೋಪದ ಅಡಿಯಲ್ಲಿ ಡಿಆರ್ಐ ಟೀಮ್ನಿಂದ ನಟಿ ರನ್ಯಾ ರಾವ್ ವಿಚಾರಣೆ ಮುಂದುವರೆದಿದೆ. 14.5 ಕೆಜಿ ಚಿನ್ನದೊಂದಿಗೆ ನಟಿಯನ್ನ ಕರೆತಂದು ವಿಚಾರಣೆ ನಡೆಸುತ್ತಿದ್ದಾರೆ ಪೊಲೀಸರು. ಎಚ್ಬಿಆರ್ ಲೇಔಟ್ನಲ್ಲಿರುವ ಕಚೇರಿಯಲ್ಲಿ ರನ್ಯಾಗೆ ವಿಚಾರಣೆಗೆ ಒಳಪಡಿಸಲಾಗಿದೆ. ನಿನ್ನೆ ರಾತ್ರಿ ರನ್ಯಾರನ್ನ ವಶಕ್ಕೆ ಪಡೆದಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹೇಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹೇಶ್. ಚಿನ್ನವನ್ನ ನಿಗದಿತ ಪ್ರಮಾಣದಲ್ಲಿ ತರಬಹುದು, ಅದನ್ನ ಮೀರಿ ತಂದ್ರೆ ನಿಯಮ ಬಾಹಿರ. ಇದಿಷ್ಟೇನಾ ಈಕೆ ಮೇಲಿರೋ ಆರೋಪ ಅಥವಾ ಸ್ಮಗ್ಲಿಂಗ್ ಆ ರೀತಿಯಾದ ಗಂಭೀರ ಆರೋಪ, ಅನುಮಾನ ಏನಾದ್ರೂ ಕಾಡ್ತಾ ಇದೆಯಾ? ಖಂಡಿತವಾಗ್ಲೂ ಸದ್ಯಕ್ಕೆ ನಿಯಮ ಮೀರಿ ತಂದಿರುವಂತ ಆರೋಪ ಕೇಳಿ ಬಂದಿದೆ. ಆದ್ರೆ ನಿಯಮ ಮೀರಿ ತರುವುದನ್ನ ಸ್ಮಗ್ಲಿಂಗ್ ಅಂತಾನೆ ಒಂದು ಇನ್ವೆಸ್ಟಿಗೇಷನ್ ಅಂದ್ರೆ ಅಪರಾಧಿಕ ಭಾಷೆಯಲ್ಲಿ ಕರೀತಾರೆ. ಯಾಕಂದ್ರೆ ನಿಯಮ ಮೀರಿ ಏನಾದ್ರೂ ಅವ್ರು ತಂದಿಲ್ಲ ಅನ್ನೋದಾದ್ರೆ ಅದಕ್ಕೆ ಏನಾದ್ರೂ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಇದ್ರೆ ಅವರು ಈ ರೀತಿಯಾಗಿ ಮುಚ್ಚಿಟ್ಕೊಂಡು ತರುವಂತ ಅವಶ್ಯಕತೆ ಕೂಡ ಇರ್ತಿರ್ಲಿಲ್ಲ. ಯಾವ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಅಕ್ರಮವಾಗಿ ಚಿನ್ನವನ್ನ ಸಾಗಾಣಿಕೆ ಮಾಡ್ತಾನೆ ಅದನ್ನ ಸ್ಮಗ್ಲಿಂಗ್ ಅಂತಲೇ ಈ ಒಂದು ಭಾಷೆಯಲ್ಲಿ ಕರೀತಾರೆ. ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಆ ಒಂದು ಹಿನ್ನೆಲೆಯಲ್ಲಿಯೇ ಆಕೆಯನ್ನ ನಟಿಯನ್ನ ಅರೆಸ್ಟ್ ಮಾಡಿ ಈಗಾಗಲೇ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸುಮಾರು 14.8 ಕೆಜಿ, ಇದು ಅಷ್ಟು ಕಮ್ಮಿ ಕೂಡ ಅಲ್ಲ, ಸುಮಾರು 10 ಕೋಟಿಗೂ ಹೆಚ್ಚು ಅಧಿಕ ಮೌಲ್ಯದ ಒಂದು ಚಿನ್ನಾಭರಣ ಆಗಿರುತ್ತೆ. ಹೀಗಾಗಿ ಅಷ್ಟು ಮೌಲ್ಯದ ಚಿನ್ನಾಭರಣನ ವಿತೌಟ್ ಡಾಕ್ಯುಮೆಂಟ್ ಸೇರ್ಕೊಂಡು ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಇದು ಎಲ್ಲೊಂದ್ ಕಡೆ ಸ್ಮಗ್ಲಿಂಗ್ ಮಾಡ್ತಿರುವಂತ ಅನುಮಾನ ಸದ್ಯಕ್ಕೆ ಅಧಿಕಾರಿಗಳಿಗೆ ಮೂಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಚಿನ್ನವನ್ನ ಎಲ್ಲಿಂದ ತರಲಾಗಿದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಆಕೆ ಬಳಿ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ದಾಖಲೆಗಳಿದೆ, ಆ ದಾಖಲೆಗಳೇನ್ ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅಥವಾ
ಇಲ್ಲಿಂದ ಆ ಒಂದು ಚಿನ್ನವನ್ನ ತಂದಿದ್ದಾರೆ. ದುಬೈನಲ್ಲಿ ಯಾರನ್ನ ಇವರು ಕಾಂಟ್ಯಾಕ್ಟ್ ಮಾಡಿದ್ರು ಮತ್ತೆ ಯಾವಾಗ ದುಬೈಗೆ ಇವರು ಹೋಗಿ ಬರ್ತಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ಇದ್ದಂತಹ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಪಡೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇವರ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತ ಅಂದ್ರೆ ದುಬೈಗೆ ಈ ಬಾರಿ ಹೋಗಿ ಬರೋದ್ರೆ ದೊಡ್ಡದು ಯಾರೆಲ್ಲ ಜೊತೆಗೆ ಇವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಯಾರನ್ನ ಮೀಟ್ ಆಗಿದ್ದಾರೆ ಅವರ ಬಗ್ಗೆಯೂ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಇವರ ಮೇಲೆ ಸ್ಮಗ್ಲಿಂಗ್ ಮಾಡಿರುವಂತ ಅನುಮಾನ ಇದೆ. ಹೀಗಾಗಿ ಸ್ಮಗ್ಲಿಂಗ್ ಏನಾದ್ರು ಮಾಡ್ತಿದೆಯಾ, ಇದರಿಂದ ಒಂದು ದೊಡ್ಡ ಜಾಲ ಏನಾದ್ರು ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ನಡೆಸುವಂತ ಕೆಲಸವನ್ನ DRI ಅಧಿಕಾರಿಗಳು ಮಾಡ್ತಿದ್ದಾರೆ. ಸ್ಮಿತಾ, ಧನ್ಯವಾದ ಮಹದೇಶ್ ಮಾಹಿತಿಗಾಗಿ. ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸರಿಸುಮಾರು 14.8 ಕೆಜಿ ಚಿನ್ನವನ್ನ ನಿಯಮ ಬಾಹಿರವಾಗಿ ದುಬೈನಿಂದ ತಂದ ಆರೋಪ ಈಕೆ ಮೇಲಿರೋದು. ಸದ್ಯಕ್ಕೆ ಈಕೆಯನ್ನ ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ದುಬೈನಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ಆರೋಪದ ಅಡಿಯಲ್ಲಿ DRI ಟೀಮ್ನಿಂದ ನಟಿ ರನ್ಯಾ ರಾವ್ ವಿಚಾರಣೆ ಮುಂದುವರೆದಿದೆ. 14.5 ಕೆಜಿ ಚಿನ್ನದೊಂದಿಗೆ ನಟಿಯನ್ನ ಕರೆತಂದು ವಿಚಾರಣೆ ನಡೆಸುತ್ತಿದ್ದಾರೆ ಪೊಲೀಸರು. HBR ಲೇಔಟ್ನಲ್ಲಿರುವ ಕಚೇರಿಯಲ್ಲಿ ರನ್ಯಾಗೆ ವಿಚಾರಣೆಗೆ ಒಳಪಡಿಸಲಾಗಿದೆ. ನಿನ್ನೆ ರಾತ್ರಿ ರನ್ಯಾರನ್ನ ವಶಕ್ಕೆ ಪಡೆದಿದ್ದಾರೆ DRI ಅಧಿಕಾರಿಗಳು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹದೇಶ್, ಚಿನ್ನವನ್ನ ನಿಗದಿತ ಪ್ರಮಾಣದಲ್ಲಿ ತರಬಹುದು, ಅದನ್ನ ಮೀರಿ ತಂದ್ರೆ ನಿಯಮ ಬಾಹಿರ. ಇದಿಷ್ಟೇನಾ ಈಕೆ ಮೇಲಿರೋ ಆರೋಪ ಅಥವಾ ಸ್ಮಗ್ಲಿಂಗ್ ಆ ರೀತಿಯಾದ ಗಂಭೀರ ಆರೋಪ, ಅನುಮಾನ ಏನಾದ್ರೂ ಕಾಡ್ತಾ ಇದೆಯಾ? ಖಂಡಿತವಾಗ್ಲೂ ಸದ್ಯಕ್ಕೆ ನಿಯಮ ಮೀರಿ ತಂದಿರುವಂತ ಆರೋಪ ಕೇಳಿ ಬಂದಿದೆ. ಆದ್ರೆ ನಿಯಮ ಮೀರಿ ತರೋದನ್ನ ಸ್ಮಗ್ಲಿಂಗ್ ಅಂತಾನೆ ಒಂದು ಇನ್ವೆಸ್ಟಿಗೇಷನ್ ಅಂದ್ರೆ ಅಪರಾಧಿಕ ಭಾಷೆಯಲ್ಲಿ ಕರೀತಾರೆ. ಯಾಕಂದ್ರೆ ನಿಯಮ ಮೀರಿ ಏನಾದ್ರೂ ಅವ್ರು ತಂದಿಲ್ಲ ಅನ್ನೋದಾದ್ರೆ ಅದಕ್ಕೆ ಏನಾದ್ರೂ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಇದ್ರೆ ಅವರು ಈ ರೀತಿಯಾಗಿ ಮುಚ್ಚಿಟ್ಕೊಂಡು ತರುವಂತ ಅವಶ್ಯಕತೆ ಕೂಡ ಇರ್ತಿರ್ಲಿಲ್ಲ. ಯಾವ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಅಕ್ರಮವಾಗಿ ಚಿನ್ನವನ್ನ ಸಾಗಾಣಿಕೆ ಮಾಡ್ತಾನೆ ಅದನ್ನ ಸ್ಮಗ್ಲಿಂಗ್ ಅಂತಲೇ ಈ ಒಂದು ಭಾಷೆಯಲ್ಲಿ ಕರೀತಾರೆ. ಈಗಾಗಲೇ DRI ಅಧಿಕಾರಿಗಳು ಆ ಒಂದು ಹಿನ್ನೆಲೆಯಲ್ಲಿ ಆಕೆಯನ್ನ ನಟಿಯನ್ನ ಅರೆಸ್ಟ್ ಮಾಡಿ ಈಗಾಗಲೇ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸುಮಾರು 14.8 ಕೆಜಿ, ಇದು ಅಷ್ಟು ಕಮ್ಮಿ ಕೂಡ ಅಲ್ಲ, ಸುಮಾರು 10 ಕೋಟಿಗೂ ಹೆಚ್ಚು ಅಧಿಕ ಮೌಲ್ಯದ ಒಂದು ಚಿನ್ನಾಭರಣ ಆಗಿರುತ್ತೆ. ಹೀಗಾಗಿ ಅಷ್ಟು ಮೌಲ್ಯದ ಚಿನ್ನಾಭರಣನ ವಿತೌಟ್ ಡಾಕ್ಯುಮೆಂಟ್ ಸೇರ್ಕೊಂಡು ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಇದು ಎಲ್ಲೊಂದ್ ಕಡೆ ಸ್ಮಗ್ಲಿಂಗ್ ಮಾಡ್ತಿರುವಂತ ಅನುಮಾನ ಸದ್ಯಕ್ಕೆ ಅಧಿಕಾರಿಗಳಿಗೆ ಮೂಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಚಿನ್ನವನ್ನ ಎಲ್ಲಿಂದ ತರಲಾಗಿದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಆಕೆ ಬಳಿ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ದಾಖಲೆಗಳಿದೆ, ಆ ದಾಖಲೆಗಳೇನ್ ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅಥವಾ ಇಲ್ಲಿಂದ ಆ ಒಂದು ಚಿನ್ನವನ್ನ ತಂದಿದ್ದಾರೆ, ದುಬೈನಲ್ಲಿ ಯಾರನ್ನ ಇವರು ಕಾಂಟ್ಯಾಕ್ಟ್ ಮಾಡಿದ್ರು ಮತ್ತೆ ಯಾವಾಗ ದುಬೈಗೆ ಇವರು ಹೋಗಿ ಬರ್ತಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ಇದ್ದಂತಹ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಪಡೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇವರ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತ ಅಂದ್ರೆ ದುಬೈಗೆ ಈ ಬಾರಿ ಹೋಗಿ ಬರೋದ್ರೆ ದೊಡ್ಡದು ಯಾರೆಲ್ಲ ಜೊತೆಗೆ ಇವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಯಾರನ್ನ ಮೀಟ್ ಆಗಿದ್ದಾರೆ ಅವರ ಬಗ್ಗೆಯೂ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಇವರ ಮೇಲೆ ಸ್ಮಗ್ಲಿಂಗ್ ಮಾಡಿರುವಂತ ಅನುಮಾನ ಇದೆ. ಹೀಗಾಗಿ ಸ್ಮಗ್ಲಿಂಗ್ ಏನಾದ್ರು ಮಾಡ್ತಿದೆಯಾ, ಇದರಿಂದ ಒಂದು ದೊಡ್ಡ ಜಾಲ ಏನಾದ್ರು ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ನಡೆಸುವಂತ ಕೆಲಸವನ್ನ DRI ಅಧಿಕಾರಿಗಳು ಮಾಡ್ತಿದ್ದಾರೆ. ಸ್ಮಿತಾ, ಧನ್ಯವಾದ ಮಹದೇಶ್ ಮಾಹಿತಿಗಾಗಿ.